ಕಾರ್ಮಿಕರು ಬಹಳಷ್ಟು ಶೋಷಣೆಗೊಳಗಾಗಿದ್ದಾರೆ. ಅನ್ವರ್ ಪಾಷಾ. ಹೌದು, ತೂರ್ವೆಹಳದಲ್ಲಿ ಶ್ರಮಜೀವಿಗಳ ಜೀವನ ಮಟ್ಟವನ್ನು ಸುಧಾರಿಸಿ ದುಡಿಯುವ ಜನರ ಬದುಕನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಸಿಐಟಿಯು ತಾಲೂಕಾ ಸಮಿತಿ ವತಿಯಿಂದ ಶುಕ್ರವಾರ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಸಹಿ ಸಂಗ್ರಹ ಆಂದೋಲನ ಕಾರ್ಯಕ್ರಮವನ್ನು ತಾಲೂಕಾ ಸಮುದಾಯ ಮುಖಂಡ ಗೋಪಾಲಕೃಷ್ಣ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಹಾಗೂ ಸಿಹಿ ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ತಾಲೂಕಾ ಸಂಚಾಲಕ ಅನ್ವರ್ ಪಾಷಾ ಮಾತನಾಡಿ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕಾರ್ಮಿಕರು ಬಹಳಷ್ಟು ಶೋಷಣೆಗೊಳಗಾಗಿದ್ದಾರೆ. ಪ್ರಗತಿಪರ ಚಿಂತನೆಗಳನ್ನು ಮರೆತು ಮಂದಿರ, ಮಸೀದಿ, ಚರ್ಚ್ ಕಟ್ಟಿ ಜಾತಿ ಎನ್ನುವ ಆಯುಧವನ್ನು ಹಿಡಿದು ಚುನಾವಣೆ ಗೆಲ್ತಿದ್ದಾರೆ. ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣ, ಆರೋಗ್ಯ ಹಾಗೂ ಬಡತನ, ನಿರುದ್ಯೋಗ ಹಲವಾರು ಸಮಸ್ಯೆಗಳಿದ್ದರೂ ಸರ್ಕಾರ ಪ್ರತಿಕ್ರಿಯಿಸದೆ ಮಂದಿರ, ಮಸೀದಿ, ಚರ್ಚ್ ಕಟ್ಟುವುದರಲ್ಲೇ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಅಂತ ಹೇಳಿದರು. ಹಾಗೂ ಎಸ್ ದೇವೇಂದ್ರಗೌಡ ಸಮುದಾಯ ಮುಖಂಡರು ಮಾತನಾಡಿ, ದೇಶದಲ್ಲಿ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ದುಡಿಯುವ ಜನರ ಬದುಕು ದುಸ್ತರವಾಗಿದೆ. ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಶ್ರಮಿಕರಿಗೆ ಕೆಲಸಕ್ಕೆ ತಕ್ಕಂತೆ ವೇತನ ನೀಡ್ತಿಲ್ಲ. ಇದರಿಂದ ಉತ್ತಮ ಬದುಕು ಕಟ್ಟಿಕೊಳ್ಳಲು ಆಗ್ತಿಲ್ಲ. ಸರ್ಕಾರಗಳ ಅವೈಜ್ಞಾನಿಕ ನೀತಿಗಳಿಂದಾಗಿ ಬಡ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಜನರ ಘನತೆಯ ಬದುಕನ್ನ ಖಾತ್ರಿಗೊಳಿಸಬೇಕೆಂದು ಆಗ್ರಹಿಸಿದರು. ಎನ್ಕೆಎಸ್ ಟಿವಿ4 ರಾಯಚೂರು. ಯಾಕಂದ್ರೆ ಇವತ್ತು ನಮಗೆ ಗೊತ್ತಿರಬಹುದು, ನಮ್ಮ ರಾಜ್ಯದಲ್ಲಿ ಕೇಂದ್ರದಲ್ಲಿ ಕಾರ್ಮಿಕರು ಎಷ್ಟೊಂದು ಶೋಷಣೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದರೆ ಈತನೇ ಹೇಳಿದರು, ಇಲ್ಲಿ ಈಗ ವಿಶೇಷವಾಗಿ ಪ್ರಗತಿಕರ ಚಿಂತೆ ಇಲ್ಲ, ಜಾತಿವಾದ, ಜಾತಿ ತಾರತಮ್ಯಗಳು ಮಾಡಿದರೆ ಮಾತ್ರ ಚುನಾವಣೆ ಗೆಲ್ತಾರೆ. ಆದರೆ ಇಲ್ಲಿ ಅಭಿವೃದ್ಧಿ ಕೂಡ ಯಾರಿಗೂ ಬೇಕಿಲ್ಲ. ಇವತ್ತು ನಾವು ಕೊರೋನಾದಿಂದ ಎಷ್ಟು ಸಂಕಟದಿಂದ ಪಾರಾಗೀವಿ. ಈಗ ಇದ್ದಷ್ಟು ಜನ ಜೀವ ಉಳಿಸಿದ್ದೀವಿ. ಆದರೆ ಆ ಜೀವ ಮತ್ತೆ ಉಳಿಸಬೇಕಂದ್ರೆ ನಮಗೆ ಏನು ಬೇಕು? ಮುಖ್ಯವಾಗಿ ಆರೋಗ್ಯ. ಆ ಆರೋಗ್ಯ ಒಂದು ಭಾಗ್ಯ. ಅಂತ ಆರೋಗ್ಯ ಬೇಕಂದ್ರೆ ನಮಗೆ ಹಾಸ್ಪಿಟಲ್ಗಳು ಬೇಕು, ಅಂದರೆ ದವಾಖಾನೆಗಳು ಬೇಕು. ಇಡೀ ನಮ್ಮ ದೇಶದಲ್ಲಿ ಮೊದಲಾಗಿ ಆರೋಗ್ಯ, ಶಿಕ್ಷಣ ಇವು ಎರಡು ನಮಗೆ ಅತ್ಯಂತ ಅವಶ್ಯಕತೆ ಐತಿ. ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇದೀವಿ ಅಂದರೆ ಆರೋಗ್ಯಕ್ಕೆ ಹಾಸ್ಪಿಟಲ್ ಬೇಕಿಲ್ಲ. ಇಡೀ ಕರೋನಾದಾಗ ಒಂದು ವರ್ಷ ಎಲ್ಲ ಎಷ್ಟು ಸಂಕಟ ಪಟ್ಟು ಎಂಬುದು ಎಲ್ಲರಿಗೂ ಗೊತ್ತೈತಿ. ಕಾರ್ಮಿಕರಿಗೆ, ರೈತರಿಗೆ ಸಾವಿರಾರು ಕಿಲೋಮೀಟರ್, 100 ಕಿಲೋಮೀಟರ್ ನಡ್ಕೊಂತ ಬಂದ್ವಿ. ನಮ್ಮ ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯದಿಂದ ಕೂಡ ಬಂದ್ವಿ. ಆದರೆ ಈ ಸರ್ಕಾರಗಳಿಗೆ ಗಮನಕ್ಕೆ ಇರಲಾರ್ದಂಥದ್ದು ಏನಪ್ಪ ಅಂತಂದರೆ, ಆರೋಗ್ಯ ಬೇಕು ಅಂದರೆ ಕಾರ್ಮಿಕರಿಗಾಯ್ತು, ದೇಶದಲ್ಲಿ ಇರುವಂಥ ಜನಗಳಿಗೆ ಏನಂದರೆ ಹಾಸ್ಪಿಟಲ್ ಬೇಕು. ಈ ಹಾಸ್ಪಿಟಲ್ಗಳು ಹಿಂದೂ ಧರ್ಮ ನಮ್ಮ ಸನಾತನ ಧರ್ಮ ಅಂತ ಕೂಗ್ ಕೇಳುವಂಥ ಜನ ಕೂಡ ಮೋದಿ ಮಾಡಲಿ ಅಂತಾವ. ಯಾರಿದ್ರು ಧರ್ಮ ದ್ರೋಹಿಗಳು ನಾವ ಅವ್ರೆ. ಹಿಂದೂ ಧರ್ಮದ ಶಾಸ್ತ್ರ ಪ್ರಕಾರವಾಗಿ, ನಮ್ಮದಲ್ಲ, ನಮ್ಮ ಶಾಸ್ತ್ರ ಅಲ್ಲ, ನಾವು ಹೇಳುವಂಥದ್ದಲ್ಲ. ಹಿಂದೂ ಧರ್ಮದ ಶಾಸ್ತ್ರ ಪ್ರಕಾರ ಒಬ್ಬ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕಾದವರು ಇವತ್ತು ಧರ್ಮಗುರುಗಳು. ಧರ್ಮಶಾಸ್ತ್ರ ಹೇಳ್ತಕ್ಕಿದು. ಈ ಧರ್ಮಶಾಸ್ತ್ರವನ್ನೇ ಮುರಿದು ಒಬ್ಬ ರಾಜಕಾರಣಿ ಮದುವೆ ಆಗಿದ್ರು ಹೆಂಡ್ತಿನ ಸೇರ್ಲಾರ್ದೆ ದೂರ ಇಟ್ಟು ಇವತ್ತು ಆ ಒಬ್ಬನ ಪೂಜೆ ಮಾಡ್ತಾನ. ಹಿಂದೂ ಧರ್ಮದಲ್ಲಿ ಗೃಹಸ್ಥರಾದವರು ಯಾವಾಗಲೂ ಒಪ್ಪೊತ್ತನೆ ಕೊಟ್ಟು ಪೂಜೆ ಮಾಡಲಿಕ್ಕೆ ಅನುಮತಿ ಇಲ್ಲ. ಮದುವೆ ಆಗಿದ್ದರೆ ಗಂಡ ಹೆಂಡತಿ ಕುಂತೆ ಪೂಜೆ ಮಾಡಬೇಕು, ಒಪ್ಪತ್ತು ಪೂಜೆ ಮಾಡಂಗಿಲ್ಲ. ಆದರೆ ಇವತ್ತು ಅದು ಪೂಜೆ ಮಾಡಿದ್ರೆ ಹೂ ಅಂತ ಒಪ್ಪಿಗೆ ಒಪ್ಪಿಸಾಕೈತಾರೆ ನಮಗೆ. ಎಂತಹ ದಟ್ಟ ನಾವು ಹೂ ಅಂತೀವಿ. ನಾವು ವಿಚಾರ ಮಾಡ್ರಿ, ಯಾರು ಧರ್ಮದ್ರೋಹಿಗಳು, ಯಾರು ದೇಶದ್ರೋಹಿಗಳು? ಇದನ್ನ ಯಾರು ಹಿಂದೂ ಧರ್ಮದ ನೇತಾರರು ಅಂತಾರೋ ಅವ್ರು ವಿಚಾರ ಮಾಡಬೇಕು.